ನಾವು ಭೂಮಿಯ ಬಗ್ಗೆ ಒಂದು ಮಸ್ತ್ ವಿಷಯ ತಿಳ್ಕೊಳ್ಳೋಣ. ಖಂಡಿತ. ನಾವೆಲ್ಲರೂ ಈ ಭೂಮಿ ಮೇಲೆ ಇದ್ದೀವಿ ಅಲ್ವಾ? ಹೌದು. ನಾವೇನ್ ತಿಂತೀವಿ, ಯಾವ ತರಹದ ಬಟ್ಟೆ ಹಾಕ್ತೀವಿ, ಆಮೇಲೆ ನಮ್ಮ ಮನೆ ಹೇಗಿರುತ್ತೆ ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ತೀವಿ ಅಂತ ಅನ್ಕೊಂಡಿದೀವಿ. ಆದ್ರೆ ನಿಜ ಏನಪ್ಪಾ ಅಂದ್ರೆ ನಮ್ಮ ಸುತ್ತಮುತ್ತ ಇರೋ ಲ್ಯಾಂಡ್ ಫಾರ್ಮ್ಸ್ ಇದನ್ನ ಡಿಸೈಡ್ ಮಾಡುತ್ತೆ. ಎಕ್ಸಾಕ್ಟ್ಲಿ. ಈ ಲ್ಯಾಂಡ್ ಫಾರ್ಮ್ಸ್ ಅಂದ್ರೆ ಭೂಮಿಯ ಬೇರೆ ಬೇರೆ ಆಕಾರಗಳು. ನಮ್ಮ ಭೂಮಿಯೊಂಥರ ದೊಡ್ಡ ಆಟದ ಮೈದಾನ ಇದ್ದಾಗೆ. ರೈಟ್. ಕೆಲವು ಕಡೆ ಎತ್ತರದ ಜಾರುವ ಬಂಡೆಗಳು, ಕೆಲವು ಕಡೆ ಬರೀ ಮರಳು, ಮತ್ತೆ ಕೆಲವು ಕಡೆ ಆಟವಾಡಲು ಸಮತಟ್ಟಾದ ಜಾಗ ಇರುತ್ತಲ್ವಾ? ಹೌದು ಹೌದು. ಸೊ ಈ ಬೇರೆ ಬೇರೆ ಲ್ಯಾಂಡ್ ಫಾರ್ಮ್ಸ್ ನಮ್ಮ ಲೈಫ್ನ ಹೇಗೆ ಕಂಟ್ರೋಲ್ ಮಾಡುತ್ತೆ ಅಂತ ನಾವು ಇವತ್ತು ಡೀಟೇಲ್ ಆಗಿ ನೋಡೋಣ. ಫಸ್ಟ್ ನಾವು ಮೌಂಟೇನ್ಸ್ ಅಂದ್ರೆ ಪರ್ವತಗಳ ಬಗ್ಗೆ ಮಾತಾಡೋಣ. ಓಕೆ. ಮೌಂಟೇನ್ಸ್ ಅಂದ ತಕ್ಷಣ ನನಗೆ ತುಂಬಾ ಚಳಿಯ ಕ್ಲೈಮೇಟ್ ನೆನ್ಪಾಡುತ್ತೆ. ಅಲ್ಲಿ ಕ್ಲೈಮೇಟ್ ತುಂಬಾ ಕೋಲ್ಡ್ ಆಗಿರುತ್ತೆ. ಆದ್ರೆ ಅಲ್ಲಿ ಬೆಳೆಯೋ ಪೈನ್ ಮತ್ತೆ ಫರ್ ಮರಗಳನ್ನ ನೋಡಿದ್ರೆ ಅವು ಕೋನ್ ಆಕಾರದಲ್ಲಿರತ್ತೆ. ಯಾಕೆ ಗೊತ್ತಾ? ಹಿಮ ಬಿದ್ದಾಗ ಅದು ಸುಲಭವಾಗಿ ಕೆಳಗೆ ಜಾರಿ ಬೀಳಲಿ ಅಂತನ? ಕರೆಕ್ಟ್. ಅದೊಂದು ನ್ಯಾಚುರಲ್ ಸೆಟಪ್. ಹಾಗೆ ಅಲ್ಲಿನ ಮೇಕೆಗಳಿಗೆ ಚಳಿ ತಡೆಯಕ್ಕೆ ತುಂಬಾ ದಪ್ಪನೆ ಕೂದ್ಲಿರುತ್ತೆ. ಓಹೋ, ಅಂದ್ರೆ ಮನುಷ್ಯರು ಕೂಡ ಇದೇ ತರ ಅಡ್ಜಸ್ಟ್ ಆಗ್ತಾರಾ? ಅಲ್ಲಿನ ಮನೆಗಳ ಸ್ಲೋಪಿಂಗ್ ರೂಫ್ಸ್ ಮಳೆಯಿಂದ ಅಥವಾ ಹಿಮದಿಂದ ರಕ್ಷಣೆ ಪಡೆಯೋ ಛತ್ರಿ ತರಹ ಇರುತ್ತೆ. ಹೌದು. ಹಿಮ ಜಾರಿ ಬೀಳೋಕೆ ಸ್ಲೋಪಿಂಗ್ ರೂಫ್ಸ್ ಮಾಡ್ತಾರೆ, ಮತ್ತೆ ಚಳಿ ತಡೆಯೋಕೆ ಬಿಸಿ ಬಿಸಿಯಾದ ಸ್ಪೈಸಿ ಸೂಪ್ ಕುಡಿತಾರೆ, ಆಮೇಲೆ ಸೇಬು ಬೆಳೀತಾರೆ. ವಾವ್! ಇನ್ನು ಈ ಮೌಂಟೇನ್ಸ್ ಇಂದ ನೀರ್ ಹರಿದು ಕೆಳಗೆ ಬರುತ್ತಲ್ವಾ, ಆಗೇನಾಗುತ್ತೆ? ಆ ನೀರು ಕೆಳಗೆ ಬಂದು ಸಮತಟ್ಟಾದ ಜಾಗಗಳನ್ನ ಸೇರುತ್ತೆ. ಅದನ್ನೇ ನಾವು ಪ್ಲೇನ್ಸ್ ಅಂತ ಕರಿತೀವಿ. ಈ ನೀರು ಮಣ್ಣನ್ನ ತುಂಬಾ ಹಚ್ಚಸಿರಾಗಿ ಫಲವತ್ತಾಗಿ ಮಾಡುತ್ತೆ. ರೈಟ್. ಅಂದ್ರೆ ಕೃಷಿಗೆ ಇದು ಹೇಳಿ ಮಾಡಿಸಿದ ಜಾಗ. ಹೌದು. ಇಲ್ಲಿನ ಮಣ್ಣಿನಲ್ಲಿ ರೈಸ್ ಮತ್ತೆ ವೀಟ್ನ ತುಂಬಾ ಚೆನ್ನಾಗಿ ಬೆಳೀತಾರೆ. ಆಮೇಲೆ ಇಲ್ಲಿನ ಮನೆಗಳು ಹೇಗಿರುತ್ತೆ? ಬೆಟ್ಟದ ತರನೇ ಇರುತ್ತಾ? ಮನೆಗಳಿಗೆ ಫ್ಲಾಟ್ ರೂಫ್ಸ್ ಇರುತ್ತೆ. ಗಾಡಿ ಚೆನ್ನಾಗಿ ಆಡ್ಲಿ ಅಂತ ದೊಡ್ಡ ಕಿಟಕಿಗಳನ್ನ ಇಡ್ತಾರೆ. ಮತ್ತೆ ಬೆಳೆ ಚೆನ್ನಾಗಿ ಬರೋದ್ರಿಂದ ಇಲ್ಲಿ ಖುಷಿಗಾಗಿ ಸುಗ್ಗಿ ಹಬ್ಬಗಳನ್ನ ಆಚರಿಸ್ತಾರೆ. ಮಸ್ಟ್. ಸೊ ಮೌಂಟೇನ್ಸ್ ಆಯ್ತು, ಪ್ಲೇನ್ಸ್ ಆಯ್ತು. ಆದ್ರೆ ಸ್ವಲ್ಪವೂ ನೀರಿಲ್ಲದ ಜಾಗಗಳು ಇರ್ತಾವಲ್ವಾ, ಅಂದ್ರೆ ಡೆಸರ್ಟ್ಸ್. ಡೆಸರ್ಟ್ಸ್ನಲ್ಲಿ ಬಿಸಿಲು ಮತ್ತೆ ಮರಳು ತುಂಬಾ ಜಾಸ್ತಿ. ಸೊ ಅಲ್ಲಿನ ಫ್ಲೋರಾ ಮತ್ತು ಫಾನಾಗಳಲ್ಲಿ ಒಂದು ವಿಶೇಷವಾದ ಅಡ್ಯಾಪ್ಟೇಷನ್ ಇರುತ್ತೆ. ಹೌದು. ಒಂಟೆ ಅಂದ್ರೆ ಕ್ಯಾಮಲ್ ನೀರಿಲ್ದೆ ತುಂಬಾ ದಿನ ಬದುಕುತ್ತೆ ಅಂತ ಕೇಳಿದೀನಿ. ಎಕ್ಸಾಕ್ಟ್ಲಿ. ಮನುಷ್ಯರು ಕೂಡ ಅಲ್ಲಿ ಬಾಜ್ರಾ ಮತ್ತೆ ಕ್ಯಾಮಲ್ ಮಿಲ್ಕ್ ಜಾಸ್ತಿ ಯೂಸ್ ಮಾಡ್ತಾರೆ. ಮತ್ತೆ ಡೆಸರ್ಟ್ಸ್ನಲ್ಲಿರೋ ಕ್ಯಾಕ್ಟಸ್ ಗಿಡ ತನ್ನ ದಪ್ಪ ಕಾಂಡದಲ್ಲಿ ನೀರು ಶೇಖರಿಸುತ್ತಲ್ವಾ, ಅದು ಒಂಥರ ನಿಸರ್ಗದ ವಾಟರ್ ಬಾಟಲ್ ಇದ್ದ ಹಾಗೆ. ಹೌದು, ಅದ್ಭುತವಾದ ಹೋಲಿಕೆ. ಇನ್ನು ಅಲ್ಲಿನ ಮನೆಗಳಿಗೆ ಥಿಕ್ ವಾಲ್ಸ್ ಅಂದ್ರೆ ದಪ್ಪನೆ ಗೋಡೆಗಳಿರುತ್ತೆ. ಯಾಕಂದ್ರೆ ಮಧ್ಯಾಹ್ನದ ಬಿಸಿಲಿನಿಂದ ಪಾರಾಗ್ಬೇಕು. ಓಕೆ, ಗೋಡೆಗಳು ದಪ್ಪ ಇದ್ರೆ ಒಳಗಡೆ ತಂಪಾಗಿರುತ್ತೆ ಅಲ್ವಾ? ಕರೆಕ್ಟ್. ಈಗ ನಾವು ಕೋಸ್ಟಲ್ ರೀಜನ್ಸ್ಗೆ ಹೋಗೋಣ. ಅಂದ್ರೆ ಸಮುದ್ರದ ಪಕ್ಕದ ಜಾಗಗಳು. ಉಪ್ಪು ನೀರು ಇರುತ್ತೆ. ಹೌದು. ಇಲ್ಲಿ ಏಡಿಗಳು ಮತ್ತೆ ಉಪ್ಪು ನೀರಿನಲ್ಲಿ ಬೆಳೆಯುವ ಮ್ಯಾಂಗ್ರೋವ್ ಮರಗಳು ಇರುತ್ತೆ. ಹಾಗಾದ್ರೆ ಇಲ್ಲಿನ ಜನ ಏನ್ ತಿಂತಾರೆ? ತೆಂಗಿನಕಾಯಿ ಮತ್ತೆ ಸೀಫುಡ್ ಇರಬೇಕಲ್ವಾ? ಹೌದು. ಸೀಫುಡ್ ಅವರ ಮೇನ್ ಆಹಾರ. ಆಮೇಲೆ ಸಮುದ್ರದ ನೀರು ಮನೆಗೆ ನುಗ್ಗಬಾರದು ಅಂತ ಅವರು ಸ್ಟಿಲ್ಸ್ ಅಂದ್ರೆ ಎತ್ತರದ ಕಂಬಗಳ ಮೇಲೆ ಮನೆ ಕಟ್ತಾರೆ. ಓ, ಅಂದ್ರೆ ಸೇಫ್ಟಿಗೋಸ್ಕರ. ಎಕ್ಸಾಕ್ಟ್ಲಿ. ನೋಡಿ, ಪ್ರತಿಯೊಂದು ಲ್ಯಾಂಡ್ ಫಾರ್ಮ್ಸ್ನಲ್ಲೂ ಅದರದೇ ಆದ ಸವಾಲುಗಳಿರುತ್ತೆ. ಮೌಂಟೇನ್ಸ್ನಲ್ಲಿ ಕಲ್ಲು ಮಣ್ಣು ಕುಸಿಯುವ ಲ್ಯಾಂಡ್ ಸ್ಲೈಡ್ಸ್ ಆಗ್ಬಹುದು. ಆಮೇಲೆ ಡೆಸರ್ಟ್ಸ್ನಲ್ಲಿ ನೀರಿನ ಕೊರತೆ ಅಂದ್ರೆ ವಾಟರ್ ಸ್ಕ್ಯಾರ್ಸಿಟಿ ಇರುತ್ತೆ. ಹೌದು. ಮತ್ತೆ ಕೋಸ್ಟಲ್ ರೀಜನ್ಸ್ನಲ್ಲಿ ಸಮುದ್ರದಿಂದ ಭಾರಿ ಮಳೆಯ ಸೈಕ್ಲೋನ್ಸ್ ಬರುತ್ತೆ. ಇಷ್ಟೆಲ್ಲ ಸವಾಲುಗಳಿದ್ರೂ ನಿಸರ್ಗದ ಜೊತೆ ಮನುಷ್ಯನ ಹ್ಯೂಮನ್ ಎನ್ವೈರ್ಮೆಂಟ್ ರಿಲೇಶನ್ಶಿಪ್ ತುಂಬಾ ಸುಂದರವಾಗಿದೆ ಅಲ್ವಾ? ಖಂಡಿತ. ಮನುಷ್ಯರು ಪ್ರಕೃತಿಯ ನಿಯಮಗಳಿಗೆ ತಕ್ಕಂತೆ ತಮ್ಮ ಬದುಕನ್ನ ಹೇಗೆ ರೂಪಿಸ್ಕೊಂಡಿದ್ದಾರೆ ಅನ್ನೋದೇ ಒಂದು ಸೋಜಿಗ. ನಿಜ. ಈ ಎಲ್ಲಾ ಲ್ಯಾಂಡ್ ಫಾರ್ಮ್ಸ್ ನಮ್ಮ ಪ್ರಪಂಚವನ್ನ ಎಷ್ಟು ಸುಂದರ ಮತ್ತೆ ವೈವಿಧ್ಯಮಯ ಮಾಡಿದೆ ಅಂತ ನಮ್ಮ ಪುಟ್ಟ ಕೇಳುಗರಿಗೆಲ್ಲ ಅರ್ಥ ಆಗಿದೆ ಅನ್ಕೋತೀನಿ. ಹೌದು. ಸೊ ಕಾರ್ಯಕ್ರಮ ಮುಗಿಸೋ ಮುನ್ನ ಒಂದು ಯೋಚನೆ. ಭೂಮಿಯ ಮೇಲಿನ ಈ ಎಲ್ಲಾ ಆಕಾರಗಳನ್ನು ನೋಡಿದ್ವಿ. ನೀವೇನಾದ್ರೂ ಒಂದು ಹೊಸ ಲ್ಯಾಂಡ್ ಫಾರ್ಮ್ ಸೃಷ್ಟಿ ಮಾಡೋದಾದ್ರೆ ಅದು ಹೇಗಿರುತ್ತೆ, ಅಲ್ಲಿನ ಜನ ಯಾವ ಥರದ ಬಟ್ಟೆ ಹಾಕಿ ಎಂಥ ಮನೆಗಳಲ್ಲಿ ವಾಸ ಮಾಡಬಹುದು ಅಂತ ನಾವೆಲ್ಲ ಒಂದ್ಸಲ ಯೋಚನೆ ಮಾಡೋಣ.